ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌತ್ ಟಾಕೀಸ್. ಇವತ್ತು ನನ್ನ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಮೈ ಮೋಸ್ಟ್ ಫೇವ್ರೆಟ್ ಸಿಂಗರ್ ಇದ್ದಾರೆ. ಇವರು ಸಿಂಗರ್ ಅಷ್ಟೇ ಅಲ್ಲ, ಈಸ್ ಅನ್ ಆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್, ಲಿರಿಸಿಸ್ಟ್, ಹೋಸ್ಟ್ ಆ್ಯಂಡ್ ವಾಟ್ ನಾಟ್. ನಮ್ಮ ಕನ್ನಡದ ಸುಪ್ರಸಿದ್ಧ ಹಾಡುಗಳು ಇವರ ಧ್ವನಿಯಲ್ಲಿದೆ. ಸೊ ತಡ ಮಾಡದೆ ಲೆಟ್ಸ್ ವೆಲ್ಕಮ್ ದ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಬ್ಯೂಟಿಫುಲ್ ಪ್ಲೇಬ್ಯಾಕ್ ಸಿಂಗರ್ ಆ್ಯಂಡ್ ಮ್ಯೂಸಿಕ್ ಕಂಪೋಸರ್ ಅನಿರುದ್ಧ ಶಾಸ್ತ್ರಿ. ಅನಿರುದ್ಧ ಅವರೇ, ನಮಸ್ತೆ. ನಮಸ್ತೆ, ಆರಾಮ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೂಪರ್. ಅಂತ ಇದು ಟೈಮ್ ಕೊಟ್ರಿ ನಮಗೆ. ಅಯ್ಯೋ ಇಲ್ಲ, ಸ್ವಲ್ಪ ತಡ ಆಯ್ತು, ಬಟ್ ಇಟ್ಸ್ ಗುಡ್. ಇಟ್ಸ್ ರಿಯಲಿ ಗುಡ್ ಟು ಬಿ ಹಿಯರ್. ಥ್ಯಾಂಕ್ ಯು. ಹೇಗೆ ನಡೀತಾ ಇದೆ ಕೆಲಸಗಳು? ಎಲ್ಲ ಸೂಪರ್, ಆಲ್ ಗೋಯಿಂಗ್ ಗುಡ್. ಸೂಪರ್ ಅಂದಮೇಲೆ ನಾನು ಒಂದು ಸೂಪರ್ ಆಗಿರೋ ಹಾಡು ಹಾಡಿಸಿದೆ ಕಾರ್ಯಕ್ರಮವನ್ನು ಶುರು ಮಾಡಿಸಲ್ಲ. ಯಾವ್ದಾದ್ರು ಒಂದು ದೇವರ ಸ್ತುತಿ ಯಾವ್ದಾದ್ರು ಪರವಾಗಿಲ್ಲ. ಎಸ್. ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಂಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾಗ್ನಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವಾನಿ ಸಮೇತಂ ಭಜೆ ಮಂಜುನಾಥಂ. ಓಂ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ ಶಿವಂ. ವಂಡರ್ಫುಲ್. ಆ್ಯಕ್ಚುಲಿ ನಿಮ್ಮ ಹಾಡುಗಳು ಕೇಳೋದೇ ಒಂದು ಸಂತೋಷ. ಥ್ಯಾಂಕ್ ಯು. ಇದು ನನ್ನ ಫಸ್ಟ್ ಸಾಂಗ್ ನಾನು ಪರ್ಫಾರ್ಮ್ ಮಾಡಿದ್ದೆಲ್ಲ ಸ್ಟೇಜ್ ಮೇಲೆ. ಸೊ ಹಾಗಾಗಿ ಇಟ್ಸ್ ಸೋ ಕ್ಲೋಸ್ ಟು ಮೀ. ಅಬ್ಸಲ್ಯೂಟ್ಲಿ. ಸೊ 4ನೇ ವಯಸ್ಸಿಂದ ನಿಮ್ಮ ಒಂದು ಮ್ಯೂಸಿಕಲ್ ಜರ್ನಿ ಶುರುವಾಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಮ್ಯೂಸಿಷಿಯನ್ಸ್ ಇದ್ದು ಅವರಿಂದ ಇನ್ಹೆರಿಟ್ ಆಯ್ತಾ, ಹೇಗೆ? ಇಲ್ಲ, ಹಾಗಂತ ಏನಲ್ಲ, ಬಟ್ ಒಂದೇನಂದ್ರೆ ಅದೇ ಮನೆಯಲ್ಲಿ ಎಲ್ಲರೂ ಸಂಗೀತ ಹವ್ಯಾಸ ಥರ ಕಲಿತಾ ಇದ್ದಿದ್ದು. ಹಾಗಾಗಿ ನನಗೂ ಮೋಸ್ಟ್ಲಿ ಆ ಒಂದು ಸಂಗೀತದ ಮೇಲೆ ಒಲವು ಬಂದಿದೆ. ಹಾಗಾಗಿ ಇಟ್ ವೆಂಟ್ ಆನ್. ಆದರೆ ಮ್ಯೂಸಿಷಿಯನ್ಸ್ ಅಂತ ಯಾರು ಇಲ್ಲ ಫ್ಯಾಮಿಲಿಯಲ್ಲಿ. ಈಗ ಒಂದು ಹೇಳ್ತಾರೆ, ಅಂದ್ರೆ ಪ್ರತಿಯೊಂದು ಮನುಷ್ಯನಿಗೂ ಒಂದು ಕನಸು ಅನ್ನೋದು ಇದ್ದೇ ಇರುತ್ತೆ. ಅಂದ್ರೆ ಆ ಕನಸಿಗೆ ಒಂದು ಆರಂಭ ಅಂತ ಇರುತ್ತೆ. ಸೊ ನಿಮ್ಮ ಕನಸು ಯಾವಾಗ ಆರಂಭ ಆಯಿತು? ಅಂದ್ರೆ ನೀವು ಈ ಫೀಲ್ಡ್ಗೆ ಎಂಟ್ರಿ ಕೊಡಬೇಕು, ಸಿಂಗರ್ ಆಗಿ ನೀವು ಅಂದ್ರೆ ನಿಮ್ಮ ಜರ್ನಿನ ನೀವು ಸಿಂಗರ್ ಆಗಿ ಕಂಟಿನ್ಯೂ ಮಾಡಬೇಕು ಅಂತ ಯಾವಾಗ ಅನ್ನಿಸ್ತು ನಿಮಗೆ? ನನಗೆ ಬೇಸಿಕ್ಲಿ ಅದು ಇಟ್ಸ್ ಜರ್ನಿ ಆಫ್ ಮೈ ಚೈಲ್ಡ್ಹುಡ್ ಬೇಸಿಕ್ಲಿ. ಏನಕ್ಕೆ ಅಂದರೆ ನಾನು ಅದನ್ನು ಹವ್ಯಾಸ ಅಂತ ಶುರು ಮಾಡಿದ್ದು. ಅಂದರೆ ಸಂಗೀತದ ಮೇಲೆ ಪ್ರೀತಿ ಇತ್ತು, ಒಲವಿತ್ತು, ಬಟ್ ಅದು ಹೆಂಗೆ ಅಂತ ನನಗೂ ಗೊತ್ತಿರಲಿಲ್ಲ, ಯಾಕೆ ಅಂತ ನನಗೂ ಗೊತ್ತಿರಲಿಲ್ಲ ಆ ವಯಸ್ಸಲ್ಲಿ. ಸೊ ಅಂದರೆ ಮ್ಯೂಸಿಕ್ ಎಂಜಾಯ್ ಮಾಡ್ತಾ ಇದ್ದೆ ನಾನು ಸಿಕ್ಕಾಪಟ್ಟೆ. ಸೊ ಹಾಗಾಗಿ ಆ ಒಂದು ಟ್ಯಾಲೆಂಟ್ನ ನೋಡಿ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಹಾಡ್ತಾ ಇದ್ದೆ ಅಂತ ನಮ್ಮ ತಂದೆ ತಾಯಿ ದೇ ಪುಟ್ ಮೀ ಟು ಕ್ಲಾಸಸ್. ಸೊ ಸಂಗೀತ ಹಾಡೋದಕ್ಕೆ ಸಾಧನಾ ಮ್ಯೂಸಿಕ್ ಸ್ಕೂಲ್ ಅಂತ ಮಂಜುಳಾ ಗುರುರಾಜ್ ಅವ್ರದ್ದು ಸ್ಕೂಲ್ ಅದು. ಸೊ ಅಲ್ಲಿ ಭಾವಗೀತೆಗಳನ್ನ ಲೈಟ್ ಮ್ಯೂಸಿಕ್ ಕಲಿಯೋದಕ್ಕೆ ನಮ್ಮ ತಂದೆ ತಾಯಿ ಸೇರಿಸಿದ್ರು. ಸೊ ಹಂಗೆ ಅದು ಸ್ಟಾರ್ಟ್ ಆಯ್ತು ಅಲ್ಲಿಂದ. ಆ್ಯಂಡ್ ಕನಸು ಅನ್ನೋದಕ್ಕಿಂತ ನನ್ಗೇನಾಯ್ತು ಅಂದರೆ ಅಲ್ಲಿಂದ ಆ ಜರ್ನಿ ಹಂಗೆ ಇದ್ದಿದ್ದಕ್ಕೆ ಕಾರಣ, ಆಫ್ಟರ್ ಮೈ ಸ್ಟಡೀಸ್ ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಂಗೆ ಅದೊಂಥರ ಸೆಳೆತಾ ಇತ್ತು, ಅಂದರೆ ಟುವರ್ಡ್ಸ್ ದಿಸ್ ಫೀಲ್ಡ್ ಇಟ್ ಸೆಲ್ಫ್. ಸೊ ನನಗೆ ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲಿ ನನಗೆ ಗೊತ್ತಾಯಿತು, ಇದು ನನಗಾಗಲ್ಲ, ಈ 9 to 5 ಜಾಬ್ ಎಲ್ಲ ನನಗಾಗಲ್ಲ. ಐ ಹ್ಯಾವ್ ಟು ಡೂ ಸಮಥಿಂಗ್ ಇನ್ ದ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಟ್ ಸೆಲ್ಫ್ ಅಂದ್ಬಿಟ್ಟು, ಸರಿ ಆಯಿತು ನಾವು ಇದೇ ಸೈಡಿಗೆ ಬರ್ತೀನಿ ಅಂತ ಹಾಗೆ ಡಿಸೈಡ್ ಮಾಡಿ ಬಂದಿದ್ದಷ್ಟೇ. ಇಟ್ ವಾಸ್ ಜಸ್ಟ್ ಅ ರ್ಯಾಂಡಮ್ ಥಾಟ್ ಒಂದು. ಆ್ಯಂಡ್ ಇನ್ನೊಂದೇನೆಂದರೆ ನನಗೊಂದಿತ್ತು, ಚಿಕ್ಕ ವಯಸ್ಸಲ್ಲಿ ಅಷ್ಟೆಲ್ಲ ಮಾಡಿದ್ದೀವಿ ಅಂದರೆ ಏನೋ ಒಂದು ರೀಸನ್ ಇರುತ್ತೆ. ಸುಮ್ಮನೆ ಏನೋ ನಾನು ಯಾವಾಗಲೂ ಅಂದ್ಕೊಳ್ಳೋದು, ಕಲಾವಿದರೆಲ್ಲ ದೇ ಆರ್ ಚೋಸನ್ ಒನ್ಸ್. ಅಂದರೆ ಇವಾಗ ನಾವು ಓದ್ಬಿಟ್ಟು ಯಾವುದಾದ್ರೂ ವೃತ್ತಿಗೆ ಸೇರ್ಕೋಬೋದು, ಆದರೆ ಒಬ್ಬ ಕಲಾವಿದ ಆಗೋದು ಇಟ್ ಈಸ್ ರಿಯಲಿ ಅ ಗಿಫ್ಟ್. ಅದೊಂದು ಬ್ಲೆಸ್ಸಿಂಗ್ ಇದ್ರೇ ಅದು ಕಲಾವಿದರಾಗಕ್ಕೆ ಸಾಧ್ಯ, ಎನಿ ಫಾರ್ಮ್ ಆಫ್ ಆರ್ಟ್ ಫಾರ್ ದಟ್ ಮ್ಯಾಟರ್. ಸೊ ಹಾಗಾಗಿ ನಾವೆಷ್ಟೇ ಪ್ರಾಕ್ಟೀಸ್ ಮಾಡಿಬಿಟ್ಟು ವಾಯ್ಸ್ನ ನರ್ಚರ್ ಮಾಡ್ಬೋದೇ ಹೊರತು ಆ ವಾಯ್ಸೇ ಇಲ್ಲ ಅಂದರೆ ಅದು ಕಷ್ಟ. ಸೊ ಅದು ನಮಗೆ ಗಾಡ್ ಗಿಫ್ಟೇ ಅದು. ಸೊ ಹಾಗಾಗಿ
if you have something which is not yours and which is blessed by some ನಮ್ಮ ದೇವ್ರು ಕೊಟ್ಟಿರೋ ಒಂದು ವಾಯ್ಸ್ ಇದ್ದಾಗ ವೈ ನಾಟ್ ಗೋ ಇನ್ ದಟ್ ಫೀಲ್ಡ್ ಇಟ್ ಸೆಲ್ಫ್ ಅಂದ್ಬಿಟ್ಟು ನನಗದೊಂದು ಅನಿಸಿತ್ತು. ಸೊ ಹಾಗಾಗಿ ಈ ಸೈಡಿಗೆ ಬಂದ್ಬಿಟ್ಟೆ. ಎಕ್ಸಾಕ್ಟ್ಲಿ. ಈಗ ನೀವಷ್ಟೇ ಹೇಳ್ತಿದ್ರಿ ಅಂದರೆ ಮ್ಯೂಸಿಕ್ ಇಸ್ ಅ ಗಿಫ್ಟ್ ಫ್ರಮ್ ಗಾಡ್ ಅಂತ. ಆ ತಾಯಿ ಶಾರದೆ ಎಲ್ರಿಗೂ ಅಷ್ಟೊಂದು ಈಸಿಯಾಗಿ ಒಲಿಯೋದಿಲ್ಲ, ಅಂಡ್ ಒಲಿದ್ರೆ ಅದನ್ನ ಕಾಪಾಡ್ಕೋಬೇಕಂತೆ. 100%. ಅಂಡ್ ನೀವು ಅದನ್ನ ಮಾಡ್ತಾ ಬಂದಿದ್ದೀರಾ ಫಾರ್ ಎಕ್ಸಾಂಪಲ್. ಅಂಡ್ ಇವಾಗ ನೀವು ಅಂದ್ರೆ ಇವಾಗ ನಿಮ್ಮ ಒಂದು ಜರ್ನಿ ನೋಡಿದ್ರೆ ಹೌ ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್ ಆರ್ ಯು? ಇಲ್ಲ, ಸಿಕ್ಕಾಪಟ್ಟೆ. ಅದು ನಂದು ಯಾವುದೋ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯನೇ ಇರಬೇಕು. ಸಿ, ಒಂದು ಸೈಡಿಂದ ನಮ್ಮ ಎಫರ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಒಂದು ಯೋಗ್ಯತೆಗೂ ಮೀರಿದ ಒಂದು ಏನೋ ನಮಗೆ ಅದೊಂದು ಅನುಭೂತಿ ಆಗುತ್ತೆ. ಅದೇನಾಗುತ್ತೆ ಅಂದರೆ ಅಲ್ಲಿಂದ ನಮಗೆ ಅದು ರಿಯಲೈಸ್ ಆಗಕ್ಕೆ ಶುರು ಆಗುತ್ತೆ ದಟ್ ನೋ ಯು ಆರ್ ಹಿಯರ್ ಫಾರ್ ಸಮ್ ರೀಸನ್, ಡೂ ಇಟ್. ನಾವು ಇದೆಲ್ಲ ಅಂದರೆ ನಮ್ಮ ಫೀಲ್ಡಲ್ಲಿ ಹೆಂಗಿರುತ್ತೆ ಅಂದರೆ ನಾವು ಯಾವುದೋ ನಿಧಿ ಇದೆ ಅಂತ ಹೋಗ್ತಾ ಇರ್ತೀವಿ, ಎಲ್ಲಿದೆ ಹೇಗಿದೆ ಅಂತ ಗೊತ್ತಿರಲ್ಲ. ಯಾವ ರೋಡಲ್ಲಿ ಸಿಕ್ಕಿದ್ದು ಏನೇನು ಸಿಗತ್ತೋ ಅದನ್ನೆಲ್ಲ ಬಾಚ್ಕೊಂಡು ಹೋಗ್ಬೇಕು. ಆವಾಗಲೇ ನಮಗೆ ಅದು ಏನು ಫೈನಲ್ ಜರ್ನಿ ಎಂಡ್ ಪಾಯಿಂಟಲ್ಲಿ ರಿಯಲೈಸ್ ಆಗುತ್ತೆ, ನಾನು ಹುಡ್ಕೊಂಬಂದಿದ್ದು ಇದಲ್ಲ, ನನಗೆ ಅವಾಗಲೇ ಸಿಕ್ಬಿಟ್ಟಿತ್ತು ಅದು ಅನ್ನೋದು. ಸೊ ಆ ಥರದ್ದೆಲ್ಲ ಒಂದಷ್ಟು ಎಲಿಮೆಂಟ್ಸ್ ಇದ್ದಾಗ ನಾವು ಅದನ್ನು ಯಾವ ರೀತಿ ನೋಡ್ತೀವಿ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಇಲ್ಲಿ. ಸೊ ಹಾಗಾಗಿ ನಾನು ಯಾವುದಕ್ಕೂ ಬೇಡ ಅನ್ನಲ್ಲ, ಯಾವುದಕ್ಕೂ ಇಲ್ಲ ಅನ್ನಲ್ಲ. ವಾಟ್ ಎವರ್ ಕಮ್ಸ್ ಇನ್ ಮೈ ವೇ ಐ ವಿಲ್ ಟ್ರೈ ಪುಟಿಂಗ್ ಇನ್ ಎಫರ್ಟ್ಸ್, ಮಿಕ್ಕಿದ್ದೆಲ್ಲ ಅಲ್ಲಿ. ಸೊ ದಟ್ ಈಸ್ ಹೌ ಇಟ್ ಈಸ್ ಅ ಬ್ಲೆಸ್ಸಿಂಗ್. ಅಂದರೆ ನಮಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅನ್ನೋದು ಗೊತ್ತಿರತ್ತೆ. ಸೊ ಅದನ್ನ ಕರೆಕ್ಟಾಗಿ ಕ್ಯಾಚ್ ಹಿಡ್ಕೊಳ್ಳೋದಕ್ಕೆ ನಾವು ಒಳ್ಳೆ ಪೊಸಿಷನಲ್ಲಿ ಇರಬೇಕಷ್ಟೇ. ಆಪರ್ಚುನಿಟೀಸ್ಗಳು ಯಾವುದೇ ಬಂದರೂ ಕೂಡ ನಾವು ಅದನ್ನು ಮಿಸ್ ಮಾಡಬಾರ್ದು ಡೆಫಿನೆಟ್ಲಿ. ಅಂದರೆ ನಾನಂತೂ ಮಿಸ್ ಮಾಡಲ್ಲ, ಅನ್ಲೆಸ್ ಇಟ್ ಈಸ್ ಇವಾಗ ಏನೋ ನಮ್ಮ ಕೈಲಿಲ್ಲ, ಅದು ನಮಗೆ ಸಡನ್ನಾಗಿ ಏನೋ ಬೇರೆ ಒಂದಷ್ಟು ಕಮಿಟ್ಮೆಂಟ್ಸ್ ಇರೋದ್ರಿಂದ ಇದನ್ನು ಮಾಡೋಕ್ಕಾಗ್ತಲ್ಲ ಅನ್ನೋ ಒಂದು ಸಿಚುವೇಶನ್ ಇಲ್ಲದೆ ಹೋದರೆ ನಾನಂತೂ ಡೆಫಿನೆಟ್ಲಿ ಮಿಸ್ ಮಾಡಲ್ಲ ಆ ಥರ. ಯಾಕಂದರೆ ಆಪರ್ಚುನಿಟಿ ಬರೋದೇ ಕಷ್ಟ ಒಂದು. ಎರಡನೇದು, ಬಂದಾಗ ಅದನ್ನು ತಿರಸ್ಕಾರ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ಅದು ತಿರ್ಗಾ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ವಲ್ಲ. ಈಗ ಆ ಒಂದು ಸಿಚುವೇಶನಲ್ಲಿ ಈಗ ಇರೋ ಒಂದು ಕಾಂಪಿಟೇಷನಲ್ಲಿ ಇಟ್ ಈಸ್ ವೆರಿ ಹಾರ್ಡ್ ಟು ಫೈಂಡ್ ಅ ಲಾಟ್ ಆಫ್ ಗುಡ್ ಕಂಟೆಂಟ್ ಬೇಸಿಕ್ಲಿ. ಸೊ ಹಾಗಾಗಿ ಬಂದಾಗ ಯಾವತ್ತೂ ಬೇಡ ಅನ್ಬಾರ್ದು. ನಿಮ್ಮ ಈ ಮ್ಯೂಸಿಕಲ್ ಜರ್ನಿನಲ್ಲಿ ನೀವು ಯಾರನ್ನಾದರೂ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಅಂದರೆ ನೀವು ಬಹಳ ಜನಗಳನ್ನ ನನ್ನ ಗುರುಗಳು, ನನಗೆ ಯಾರ್ಯಾರು ಸಂಗೀತ ಹೇಳ್ಕೊಟ್ಟಿದ್ದಾರೆ, ಹಾಗೆ ನನಗೆ ಆಪರ್ಚುನಿಟಿ ಕೊಟ್ಟಂತಹ ಮ್ಯೂಸಿಕ್ ಡೈರೆಕ್ಟರ್ಸು, ಆಮೇಲೆ ನನಗೆ ವೇದಿಕೆಗಳು ಕೊಟ್ಟಂತಹ ಆರ್ಗನೈಸರ್ಸ್ ಆಗಿರ್ಬೋದು, ಇವೆಂಟ್ಸ್ ಅವ್ರು ಆಗಿರ್ಬೋದು, ಆಮೇಲೆ ನನಗೆ ಆಶೀರ್ವಾದ ಮಾಡಿದಂತಹ ದಿಗ್ಗಜರಾಗಿರ್ಬೋದು, ಎಲ್ಲರೂ ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾಕಂದರೆ ಒಂದೊಂದು ಕಡೆಯಿಂದನೂ ಒಂದೊಂದು ಇನ್ಸ್ಪೈರ್ ಆಗೇ ನಾವು ಹೋಗ್ತಾ ಇರ್ತೀವಿ. ನಮಗೆ ಅವರೆಲ್ಲ ಇರೋದಕ್ಕೆ ಕಾರಣನೇ ಇವತ್ತು ನನ್ನ ಒಂದು ಹಾಡು ಬಿಡುಗಡೆ ಆಗೋದು, ಅಥವಾ ನಾವು ಮುಂದೆ ನಡೆಯೋಕ್ಕೆ ಸಾಧ್ಯ. ಅವ್ರು ಯಾರೂ ಇಲ್ಲ ಅಂದರೆ ನಾನು ಒಬ್ಬನೇ ಮುಂದೆ ನಡ್ಕೊಂಡು ಹೋಗ್ತಾ ಇದ್ರೆ ಅದು ಯಾವ ದಾರಿಯಲ್ಲಿ ಹೋಗ್ತಾ ಇರ್ತೀವೋ, ಎಲ್ಲಿ ಹೋಗ್ತಾ ಇರ್ತೀವೋ ಯಾರಿಗೂ ಗೊತ್ತಾಗಲ್ಲ. ಸೊ ದೇ ಆಲ್ ಗೈಡ್ ಅಸ್ ಇನ್ ಅ ಲಾಟ್ ಆಫ್ ವೇಸ್. ಸೊ ಹಾಗಾಗಿ ಎಲ್ಲರನ್ನೂ ನೆನೆಸ್ಕೋಬೇಕು. ವಾಯ್ಸ್ ಅನ್ನೋದು ಸಿಂಗರ್ಗೆ ತುಂಬ ಇಂಪಾರ್ಟೆಂಟ್. ಅಂದರೆ ನೀವು ತುಂಬ ಕಾಪಾಡ್ಕೋಬೇಕು. ನೀವು ಏನೆಲ್ಲ ವೋಕಲ್ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡ್ತೀರಾ? ಎಷ್ಟು ಅವರ್ಸ್ ಪ್ರಾಕ್ಟೀಸ್ ಮಾಡ್ತೀರಾ ಒಂದಿನಕ್ಕೆ, ಹೇಗೆ? ಇಲ್ಲ, ಬೇಸಿಕಲಿ ಪ್ರಾಕ್ಟೀಸ್ ನಮ್ಗೆ ಹೆಂಗಾಗುತ್ತೆ ಅಂದರೆ ನಮ್ಮದು ಡೈಲಿ ಯಾವುದಾದ್ರೂ ಒಂದು ರೆಕಾರ್ಡಿಂಗು ಅಥವಾ ಕಂಪೋಸಿಂಗು ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದೇ ನಮಗೆ ರೆಗ್ಯುಲರ್ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಒಂದೇನಂದರೆ ಈಗ ಬಹಳ ಡಿಫ್ರೆಂಟ್ ಜಾನರ್ಸ್ ಆಫ್ ಸಾಂಗ್ಸ್ ಹಾಡೋದ್ರಿಂದ, ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಬೇರೆ ಬೇರೆ ಕೈಂಡ್ ಆಫ್ ಸಾಂಗ್ಸ್ ಹಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಒಂದೇ ಶಾಸ್ತ್ರೀಯವಾದ ಪ್ರಾಕ್ಟೀಸ್ ಅನ್ನೋದಕ್ಕಿಂತ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಕ್ಟೀಸಸ್ ಆಗುತ್ತೆ. ಸೊ ಒಂದೇನಾಗುತ್ತೆ ಅಂದರೆ ಈಗ ಆಪರಾ ಕೈಂಡ್ ಆಫ್ ಸಿಂಗಿಂಗ್ ಹಾಡಬೇಕು ಅಂದರೆ ಆ ಥರ ಅದಕ್ಕೊಂದು ಕಲ್ಚರ್ಡ್ ವಾಯ್ಸ್ ಬೇಕಾಗತ್ತೆ. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ, ಬ್ಯಾರಿಟೋನು, ಆಮೇಲೆ ಆ ಥರ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ಆಫ್ ಟೋನ್ಸ್ ಇರುತ್ತೆ. ಸೊ ಆ ಥರದ್ರಲ್ಲಿ ನಾವು ಅದಕ್ಕೆ ಕಾಯರ್ ಎಲ್ಲ ಹಾಡಿದಾಗ ನಮಗೆ ಅದು ಪ್ರಾಕ್ಟೀಸ್ ಆಗುತ್ತೆ.
ಸೊ ನಮಗದು ರೆಕಾರ್ಡಿಂಗಲ್ಲಿ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮಾಡ್ತೀವಲ್ಲ, ಸೊ ಅಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂಥ ಟೋನ್ಸ್ ಎಲ್ಲ. ಹಾಗಾಗಿ ಅದು ಬಿಟ್ಟು ನಮ್ಮದು ಒಂದು ಗ್ರಂಟ್ ಟೋನ್ ಇರುತ್ತೆ, ಸೊ ಅದು ಒಂದು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಕ್ಕೆ ಬೇರೆ ಥರ ವಿ ಹ್ಯಾವ್ ಟು ಫೋಕಸ್. ಆಮೇಲೆ ನಮ್ಮದು ಮೆಲಡಿ ಹಾಡೋದು ಬೇರೆ ಥರ ಇರುತ್ತೆ. ಮೆಲಡಿಯಲ್ಲೂ ಒಂದಷ್ಟು ಈಗ ಶೈಲಿಗಳು ಬೇರೆ ಇರುತ್ತೆ. ಒಂದು ಸಾಫ್ಟ್ ಹಾಡಬೇಕು, ಒಂದು ನಾರ್ಮಲ್ ನಾವು ಹೆಂಗೆ ಒಂದು ಮಾತಾಡ್ತೀವೋ ಅದೇ ರೀತಿ ಹಾಡಬೇಕು, ಕೆಲವೊಂದರಲ್ಲಿ ನಾವು ಸ್ವಲ್ಪ ಗತ್ತಲ್ಲಿ ಹಾಡಬೇಕು. ಈ ಥರದ್ದೆಲ್ಲ ಒಂದಷ್ಟು ವೇರಿಯೇಷನ್ಸ್ ಇರುತ್ತೆ ಹಾಡೋದ್ರಲ್ಲೂ. ಸೊ ಹಾಗಾಗಿ ನಮ್ಮದು ಹೆಂಗಾಗತ್ತೆ ಅಂದರೆ ನಮ್ದು ಎಲ್ಲದರಲ್ಲೂ ಒಂದು ವರ್ಸಟ್ಯಾಲಿಟಿ ಸಿಗೋಂತಹ ಒಂದು ಏನು ಪ್ರಾಕ್ಟೀಸ್ ಡೈಲಿ ಆಗೋಂಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದೇನಾಗುತ್ತೆ, ನಮ್ಗೆ ಹೆಲ್ಪ್ ಆಗುತ್ತೆ. ನಮಗೆ ಬೇರೆ ಬೇರೆ ಶೈಲಿ ಹಾಡುಗಳನ್ನ ಹಾಡೋದಕ್ಕೂ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅಂದರೆ ಈಗ ಶಾಸ್ತ್ರೀಯವಾಗಿ ಕೂತ್ಕೊಂಡು 2 hours 3 hours ಆ ಥರ ಪ್ರಾಕ್ಟೀಸ್ ಮಾಡೋದು ನಾನು ಮಾಡಲ್ಲ. ಯಾಕಂದರೆ ಏನೋ ಗೊತ್ತಿಲ್ಲ ನನಗದು ಫಸ್ಟಿಂದನೂ ಡೈಲಿ ರೊಟೀನಲ್ಲಿ ಆಗ್ತಾನೆ ಇರುತ್ತೆ. ಹಾಂ, ಡೈಲಿ ರೊಟೀನಲ್ಲಿ ಅದೊಂದು ಸಿಂಗಿಂಗ್ ಅನ್ನೋದೊಂದು ಪ್ರಾಕ್ಟೀಸ್ ಆಗ್ತಾ ಇರುತ್ತೆ. ಬಟ್ ಅದೇ ಶಾಸ್ತ್ರೀಯವಾಗಿ ಕೂತು ಅಂದರೆ ಆ ಥರ ನಾನು ಮಾಡಲ್ಲ. ನಿಮ್ಮ ಹಾಗೆಯೇ SP ಬಾಲು ಸರ್ ಅವರ ಅವಿನಾಭಾವ ಸಂಬಂಧದ ಬಗ್ಗೆ ಮಾತಾಡಲೇಬೇಕು. ಬಿಕಾಸ್ ಎದೆ ತುಂಬಿ ಹಾಡುವೇನು ಕಾರ್ಯಕ್ರಮದಿಂದ ನೀವು ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೀರಾ. ಆ್ಯಂಡ್ ನಿಮ್ಮನ್ನು ಬಾಲು ಸರ್ ತುಂಬ ಇಷ್ಟಪಡ್ತಿದ್ರು. ಇನ್ಫ್ಯಾಕ್ಟ್ ಎಸ್ಪೆಷಲಿ ನೆನಪಿರಲಿ ನೀವು ಆ ಚಿತ್ರದ ಒಂದು ಹಾಡು ಕೂರಕ್ಕೆ ಹಿ ಯೂಸ್ ಟು ಎಂಜಾಯ್ ಅ ಲಾಟ್ ಆ್ಯಕ್ಚುಲಿ. ಅಂದರೆ ನೀವು ಹಾಡ್ತಾ ಇದ್ದಿದ್ದ ಶೈಲಿ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಟು ಅಂದರೆ ಒಂದು ಸ್ವಲ್ಪ ಅವರು ಇಮಿಟೇಟ್ ಮಾಡ್ತಾ ಇದ್ರು ಅನ್ಸುತ್ತೆ ನಿಮ್ಮನ್ನ. ಬಿಕಾಸ್ ಲೈಕ್ ಅಂದರೆ ಅವರು ಇಮಿಟೇಟ್ ಅನ್ನೋದಕ್ಕಿಂತ ಅವರು ನನ್ನ ತರ್ಲೆಗಳನ್ನೆಲ್ಲ ಅವರು ಅದನ್ನ ನನಗೆ ಹೇಳ್ತಾ ಇದ್ರು, ನೀನು ಹಿಂಗೆ ಮಾಡ್ತಾ ಇದ್ದೆ ಅಂತಾನೆ ಅಂತ. ಸೊ ಅದು ಒಂಥರ ಹೀಸ್ ಅ ಸ್ಪೆಷಲ್ ಪರ್ಸನ್, ಸ್ಪೆಷಲ್ ಎನರ್ಜಿ. ಅದೊಂಥರ ಅವ್ರ ಬಗ್ಗೆ ಏನು ಹೇಳಬೇಕು ಅಂದ್ರೇ ನಮಗೆ ಏನು ಅಂದರೆ ಮಾತೇ ಬರಲ್ಲ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರೇನು ಸಾಕಾಗಲ್ಲ. ಆ ಥರ ಒಂದು ವ್ಯಕ್ತಿತ್ವ, ಆ ಥರ ಒಂದು ಪರ್ಸ್ನಾಲಿಟಿ. ಅವರಲ್ಲಿ ನಾವು ಸಿಂಗಿಂಗ್ನ ಡೆಫಿನೆಟ್ಲಿ ಅದನ್ನು ಕಲ್ತಿದ್ದೀವಿ. ಆದರೆ ಅದಕ್ಕಿಂತ ಹೆಚ್ಚು ಹೌ ಟು ಬಿ ಅ ಹ್ಯೂಮನ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಲೆಸನ್ಸ್ ಅವರು ಅವರ ಜರ್ನಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಏನಕ್ಕೆ ಅಂದರೆ ಹಿ ವಾಸ್ ಸೋ ಡೌನ್ ಟು ಅರ್ತ್ ಆ್ಯಂಡ್ ಎಲ್ಲರನ್ನೂ ಒಬ್ರಿಗೆ ಡಿಸ್ಕರೇಜ್ ಮಾಡ್ತಾ ಇರಲಿಲ್ಲ, ಎಲ್ಲರನ್ನೂ ಎನ್ಕರೇಜ್ ಮಾಡ್ತಾಯಿದ್ರು. ಇಲ್ಲ, ನಿನಗೆ ಚೆನ್ನಾಗಿ ಹಾಡ್ತೀಯ, ಪ್ರಾಕ್ಟೀಸ್ ಮಾಡು, ಅದರಲ್ಲಿ ಉತ್ತೀರ್ಣನಾಗೋಕ್ಕೆ ನಿಂಗೆ ಏನೇನು ಬೇಕು ಅದನ್ನೆಲ್ಲ ಗೈಡ್ ಮಾಡ್ತಾಯಿದ್ರು. ಆಮೇಲೆ ಬಹಳಷ್ಟು ಪಾಸಿಟಿವಿಟಿ ಇತ್ತು ಅವರಲ್ಲಿ. ಆ ಒಂದು ಆರ ನಾವು ಹೆಂಗೆ ಈಗ ಅವ್ರು ನಡ್ಕೊಂಬರ್ತಾ ಇದ್ರೆ ಸಾಕು, ಎಲ್ಲರೂ ಯಾರೂ ಹೇಳ್ತಾ ಇರಲಿಲ್ಲ, ಎಲ್ಲರೂ ಎದ್ದು ನಿಂತ್ಕೊಂಡು ಕೈ ಮುಟ್ಕೊಂಡು ಆಟೋಮ್ಯಾಟಿಕ್ ಆಗಿ ಅದು ಬಂದ್ಬಿಡ್ತಾ ಇತ್ತು. ಅಂದರೆ ದಟ್ ಆರಾ ಫಾರ್ ಅ ಪರ್ಸನ್ ಈಸ್ ಟ್ರೂಲಿ ಒಂಥರ ಅನ್ಬಿಲೀವಬಲ್. ಇನ್ನೊಂದು ನಾವೆಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಸೊ ನಾವುಗಳೇ ಪುಣ್ಯವಂತರು ಅವ್ರನ್ನ ಲೈವ್ ಆಗಿ ನೋಡಿ, ಅವ್ರ ಮುಂದೆ ಹಾಡಿ, ಅವ್ರ ಆಶೀರ್ವಾದ ತೊಗೊಂಡಿರೋದಕ್ಕೆ. ಆ ಥರ ಗ್ರೇಟ್ ಪರ್ಸ್ನಾಲಿಟಿ ಅವರು. ಈಗಲೂ ಒಂಥರ ಅವ್ರನ್ನ ನೆನೆಸ್ಕೊಂಡ್ರೇ, ಅವ್ರ ಹಾಡುಗಳನ್ನ ಕೇಳಿದ್ರೇ ನಮ್ಗೆ ಒಂಥರ ಮೈ ಜುಮ್ ಅನ್ನತ್ತೆ. ಸೊ ದಟ್ ಕೈಂಡ್ ಆಫ್ ಅ ಗ್ರೇಟ್ ಪರ್ಸನ್. ಮೆಮೊರಬಲ್ ಮೂಮೆಂಟ್ಸ್ ಏನಾದರೂ ಇದೆಯಾ ನಿಮ್ಮ ಹಾಗೆಯೇ ಬಾಲು ಸರ್ದನ್ನು ಶೇರ್ ಮಾಡ್ಕೋತೀರಾ? ಡೆಫಿನೆಟ್ಲಿ. ಅವ್ರ ಜೊತೆ ನಾನು ಕಳೆದ ಕ್ಷಣಗಳೆಲ್ಲ ಮೆಮೊರಬಲ್ಲೇ. ಅಂದರೆ ಚಿಕ್ಕ ವಯಸ್ಸಿಂದ ಈಗ ರೀಸೆಂಟ್ ಅವ್ರು ಕಾಲೀನರಾಗೋಕ್ಕಿಂತ ಮುಂಚೆನೂ ಅವ್ರನ್ನ ಮೀಟ್ ಮಾಡಿದ್ದು, ಇಟ್ ವಾಸ್ ಸೋ ಸ್ಪೆಷಲ್, ಸೋ ಡಿವೈನ್ ಬೇಸಿಕ್ಲಿ. ನನಗೆ ಅದರಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ ಅವ್ರು ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಷನ್ಗೆ ಒಂದು ಹಾಡ್ಕೊಟ್ಟಿದ್ದಾರೆ. ಸೊ ಅದು ನನಗೆ ಒಂಥರ ಇಟ್ಸ್ ಅ ಬ್ಲೆಸ್ಡ್ ಮೂಮೆಂಟ್ ಫಾರ್ ಮಿ. ಅದು ಹೇಗೆ ಆಯಿತು, ಏನಕ್ಕಾಯಿತು ಗೊತ್ತಿಲ್ಲ, ಬಟ್ ಅದು ಸಡನ್ನಾಗಿ ಅದೊಂಥರ ನನಗೂ ಒಂದು ಥಾಟ್ ಬಂತು, ಇಲ್ಲ ಇದು SPB ಸರ್ನ ಒಂದು ಸರ್ತಿ ಅಪ್ರೋಚ್ ಮಾಡಿದ್ರೆ ಹೇಗಿರುತ್ತೆ, ಅವ್ರ ಕೈಯಲ್ಲಿ ಹಾಡಿಸಿದ್ರೆ, ಅವ್ರಿಗೋಸ್ಕರನೇ ಮಾಡಿರೋ ಸಾಂಗ್ ಇದು. ಅಂದರೆ ನಾನು ಕಂಪೋಸ್ ಮಾಡಬೇಕಾದ್ರೇ ಅವರೇ ಮೈಂಡಲ್ಲಿ ಇದ್ದಿದ್ದು ನನಗೆ ಹಾಡಬೇಕು ಅಂತ.
ಬಟ್ ಆ ಟೈಮಲ್ಲಿ ಎಸ್ ಪಿ ಸರ್ನ ರೀಚ್ ಮಾಡೋದು ಹೆಂಗೆ, ನಾನಿನ್ನ ಜಸ್ಟ್ ಯುನೋ ಅವಾಗಿನ್ನ ಫಸ್ಟ್ ಟೈಮ್ ನಾನು ಮ್ಯೂಸಿಕ್ ಮಾಡಿರೋದು ಆಲ್ಬಮ್ಗೆ, ಅದು ಡಿವೋಷ್ನಲ್ ಆಲ್ಬಮ್ಮು. ಸೊ ಅವ್ರು ಹಾಡ್ತಾರಾ ಇಲ್ವಾ, ಬಿಕಾಸ್ ಹೀ ಸಚ್ ಅ ಗ್ರೇಟ್ ಸಿಂಗರ್. ಸೊ ಏನಕ್ಕಂದ್ರೆ ಒಂದು ದಿವಸಕ್ಕೆ ಆಲ್ಮೋಸ್ಟ್ ಅವರು 10-12 ಹಾಡು ಹಾಡ್ತಾಯಿದ್ರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್. ಸೊ ಅವ್ರ ಟೈಮ್ ಇರತ್ತಾ ಇದೆಲ್ಲ ಯೋಚನೆ ಬರುತ್ತಲ್ವ. ಆ್ಯಂಡ್ ನಾನು ಪುಟ್ಟ ಹುಡುಗ, ನನ್ನ ಮ್ಯೂಸಿಕ್ಗೆ ಹಾಡ್ತಾರಾ ಅನ್ನೋದೊಂದು ಯೋಚನೆ ಇರುತ್ತೆ. ಸೊ ಇದೆಲ್ಲ ಇರಲಿ ಅಂದ್ಬಿಟ್ಟು ಒಂದು ಧೈರ್ಯ ಮಾಡಿಬಿಟ್ಟು ಒಂದು ಸರ್ತಿ ಕೇಳಿದ್ವಿ, ನಾನು ಹಿಂಗೇ ಇದ್ದೀನಿ. ಅವ್ರು ಬಂದಾಗ ಏನಯ್ಯ ಅಂತ ನನ್ನ ತೆಲುಗಲ್ಲಿ ಮಾತಾಡ್ಸ್ತಾರು. ಸರಿ ಹಿಂಗೆ ಕೈ ತೆಗೆದ್ಬಿಟ್ಟು ಇವಾಗ ಹೇಳು, ಏನು ಬೇಕು ಹೇಳು ಅಂದರು. ಸರ್ ನಾನು ಒಂದು ಸಾಂಗ್ ನಿಮ್ಮನ್ನೇ ಮೈಂಡಲ್ಲಿ ಇಟ್ಕೊಂಡು ಒಂದು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸರ್. ಹಾಂ ಸರಿ ಆಯಿತು, ಅದಕ್ಕೆ ನಾನೇನು ಮಾಡಬೇಕು ಸರ್, ನೀವು ಅಂತ ಇದ್ದೀನಿ. ಅವರು ಸರಿ ನಾನು ಏನು ಮಾಡ್ಬೇಕು ಹೇಳು, ಫಸ್ಟ್ ಹೇಳು, ಅದು ಬೇಗ ನಾನು ಶೂಟಿಗೆ ಹೋಗಬೇಕು ಅಂದರು. ನೀವು ಹಾಡ್ತೀರಾ ಅಂದೆ. ಅವರು ಹಾಡ್ತೀನಿ, ಯಾಕೆ ಹಾಡಲ್ಲ, ಸಾಂಗ್ ಚೆನ್ನಾಗಿದ್ರೆ ನಾನು ಹಾಡ್ತೀನಿ, ಇಲ್ಲಾಂದರೆ ಬೇಜಾರು ಮಾಡ್ಕೋಬೇಡ ಅಂದರು. ಸರಿ ಆಯಿತು, ಸಿ ಡಿ ಎಲ್ಲ ತಂದಿದ್ಯಾ ಅಂದರು. ತಂದಿದ್ದೀನಿ ಸರ್, ಇವರು ಕೊಟ್ಬಿಡು ಅವ್ರ ಪಿ ಎಗೆ. ಸೊ ನಾನು ಸಾಂಗ್ ಎಲ್ಲ ಕೇಳ್ಬಿಟ್ಟು ನಾನು ಹಿಂಗೆ ಹೇಳ್ತೀನಿ ಅಂದರು. ಅವಾಗೆಲ್ಲ ಸಿ ಡಿ ಟೈಮ್ ಅಲ್ವಾ, ವಾಟ್ಸಪ್ಪು ಅದು ಇದು ಏನಿರಲಿಲ್ಲ. ಸೊ ಅವರು ಕೊಟ್ವಿ. ಅದಾದಮೇಲೆ ಒಂದು 2-3 ಮಂತ್ಸ್ ಏನು ಕಾಂಟ್ಯಾಕ್ಟ್ ಇರಲಿಲ್ಲ. ನಾನು ಮೋಸ್ಟ್ಲಿ ಅಂದ್ಕೊಂಡೆ ಸರ್ಗೆ ಇಷ್ಟ ಆಗಿರಲ್ವೇನೋ, ಅದಕ್ಕೆ ಮೋಸ್ಟ್ಲಿ ಹಾಡಲ್ಲ ಅಂತ ಹೇಳೋದಕ್ಕೂ ಪಾಪ ಅವ್ರಿಗೊಂಥರ ಏನೋ ಪಾಪ ಮಗುಗೆ ಯಾಕೆ ಬೇಜಾರು ಮಾಡೋದು ಅನ್ನೋದಿರುತ್ತೆ, ಅದಕ್ಕೆ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ. ಬಟ್ ಒಂದು ಥರ್ಸ್ಡೇ ಸಡನ್ನಾಗಿ ಅವ್ರು ಕಾಲ್ ಮಾಡ್ತಾರೆ, ಅವ್ರ ಪಿ ಎ ಅವ್ರು ಕಾಲ್ ಮಾಡಿಬಿಟ್ಟು ಏನೋ ನಿಮ್ಮ ಹಾಡೋಕ್ಕೆ ಎಸ್ ಪಿ ಸರ್ ಒಪ್ಕೊಂಡಿದ್ದಾರಪ್ಪ ಅಂತ ಹೇಳ್ತಾರೆ. ದಟ್ ವಾಸ್ ಲೈಕ್ ಒಂಥರ ಗ್ರೇಟೆಸ್ಟ್ ಅಚೀವ್ಮೆಂಟ್ ನನಗೆ ಇದುವರೆಗೂ ಅಷ್ಟೇ. ಇನ್ನು ಮುಂದೆ ಏನೇ ಮಾಡಿದ್ರೇನು ನನ್ನ ಒಂದು ಸಂಗೀತ ಸಂಯೋಜನೆಗೆ ಎಸ್ ಪಿ ಸರ್ ಹಾಡಿದ್ದಾರೆ ಅನ್ನೋದೇ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್. ಪ್ರಣವ ನೀವು ಮಾತಾಡ್ತಿರೋದು ಪ್ರಣವ ಆಲ್ಬಮ್ ಚಿಕ್ಕ ವಯಸ್ಸಿಗೆ ಹೇಗೆ ಕಂಪೋಸ್ ಮಾಡಬೇಕು ಅಂತ ಅನ್ನಿಸ್ತು ಹೇಗೆ? ಅಂದರೆ ನಂಗೆ ಚಿಕ್ಕ ವಯಸ್ಸಿಂದ ನನಗೇನಂದರೆ ಬರೀ ಒಂದೇ ಒಂದು ಕೆಲಸ ಮಾಡ್ಕೊಂಡು ಇರೋದಕ್ಕೆ ನನಗೆ ಆಗಲ್ಲ. ನಂಗೆ ಒಂಥರ ಸುಮ್ಮನೆ ಚುರುಕು, ಅಲ್ಲಿ ಓಡಾಡ್ತಾ ಇರೋದು, ಏನೋ ಒಂದು ಕೆಲಸ ಮಾಡ್ತಾನೆ ಇರಬೇಕು, ಏನೋ ಒಂದು ತರಲೆ ಮಾಡ್ತಾನೆ ಇರಬೇಕು ಅನ್ನೋದು ಒಂದಿದ್ದು. ಸೊ ಹಾಗಾಗಿ ನನಗೇನು ಅಂದರೆ ಚಾಲೆಂಜಸ್ ಇಷ್ಟ. ಅಂದರೆ ಇದು ಯಾಕೆ ನನ್ನ ಕೈಲಾಗಲ್ಲ ಅಂತ. ಅವಾಗ ಇನ್ನೂ ಸಣ್ಣ ಏನು ಚಿಕ್ಕ ಹುಡುಗ ಅಲ್ವಾ. ಸೊ ಆ ತುಂಟತನದ ಬುದ್ಧಿ ಅದು. ಸರಿ ನಾನು ಯಾಕೆ ಮ್ಯೂಸಿಕ್ ಮಾಡಬಾರ್ದು ಅನ್ನೋದೊಂದು ಇದ್ದಿದ್ದು. ಹಾಗಾಗಿ ಸುಮ್ಮನೆ ಅನಿಸಿದ್ದಷ್ಟೇ ಅದು. ಅಂದರೆ ಇದೇ ಥರ ಏನಂದು ಒಂದು ಹುಡುಗಾಟದ ಒಂದು ಥಾಟ್ ಅದು ಅಷ್ಟೇ, ನಾನು ಯಾಕೆ ಮಾಡಬಾರ್ದು ಅನ್ನೋದು. ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ಕೂತೆ. ಬಟ್ ಅವಾಗ ಅಗೇನ್ ಇಟ್ಸ್ ಅ ಬ್ಲೆಸ್ಸಿಂಗ್. ನಾನು ಯಾರ ಹತ್ರನೂ ಕಲ್ತಿಲ್ಲ ಅದನ್ನು ಹೆಂಗೆ ಪ್ರಾಸೆಸ್ ಮಾಡೋದು, ಅಂದರೆ ಆ ಪ್ರಾಸೆಸ್ ಏನು, ಅದನ್ನು ಹೆಂಗೆ ಕಂಪೋಸ್ ಮಾಡೋದು. ಅದು ಯಾರ ಹತ್ರನೂ ಕಲಿಯೋಕ್ಕೂ ಆಗಲ್ಲ. ಕಂಪೋಸಿಷನ್ ಈಸ್ ಜಸ್ಟ್ ಸೆಲ್ಫಾಗಿ ಬರೋದಕ್ಕಿಂತ ಅದು ಇಟ್ಸ್ ಅನ್ ಎನರ್ಜಿ ಪಾಸಿಂಗ್ ಟು ಯು, ನಾನು ಅಂದ್ಕೊಳ್ಳೋದಷ್ಟೇ ಅದು. ಸೊ ಅದೆಲ್ಲೋ ಒಂದು ಇಡೀ ಜಗತ್ತಲ್ಲೇ ಇರುತ್ತೆ, ಅದು ನಮ್ಮ ಮೂಲಕ ಅದು ಹೊರಗಡೆ ಬರುತ್ತೆ ಅಷ್ಟೇ. ಅದು ವಿ ಆರ್ ಜಸ್ಟ್ ಅ ಮೀಡಿಯಮ್ ಫಾರ್ ದಟ್. ಸೊ ಅದು ಹೆಂಗೆ ಅನಿಸುತ್ತೆ ಅಂದರೆ ಇಟ್ ಈಸ್ ಜಸ್ಟ್ ಅನ್ ಎಕ್ಸ್ಪ್ರೆಷನ್ ವಾಟ್ ಯು ವಾಂಟ್ ಟು ಪುಟ್ ಇಟ್ ಔಟ್ ಟು ದಿ ವರ್ಲ್ಡ್. ಈಗ ಲಿರಿಕ್ಸ್ ಬರೆಯೋದಾಗಲಿ, ಹಾಡುಗಳನ್ನ ಕಂಪೋಸ್ ಮಾಡೋದಾಗಲಿ, ಅದು ಆ ಸಿಚುವೇಶನ್ಗೆ ನಾವು ಹೆಂಗೆ ರೆಸ್ಪಾಂಡ್ ಆಗ್ತೀವಿ ಅನ್ನೋದೇ ಹಾಡು. ಅದು ಮ್ಯೂಸಿಕಲ್ ಆಗಿ ತೋರಿಸೋದೇ ಅದು ಹಾಡು. ಇವಾಗ ನಾವು ಮಾತಾಡೋದಕ್ಕಿಂತ ಹಾಡಾಗಿ ನಾವು ಹೆಂಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಅನ್ನೋದೇ ಕಂಪೋಸಿಷನ್. ಸೊ ಆ ಥರದ್ರಲ್ಲಿ ಈ ಡಿವೋಷ್ನಲ್ ಆಲ್ಬಮ್ ಇಟ್ ವಾಸ್ ಸಮ್ವೇರ್ ಅ ಕನೆಕ್ಟ್, ಮೇ ಬಿ ಅದು ಅಗೇನ್ ಅ ಬ್ಲೆಸ್ಸಿಂಗ್ ಅಷ್ಟೇ. ಸೊ ಅದು ಕೂತೆ ಕಂಪೋಸ್ ಮಾಡೋದಕ್ಕೆ ಅದು ಹಾಗೆ ಲಿರಿಕ್ಸ್ ಯಾರೋ ಒಬ್ಬರು ತೊಗೊಂಬಂದರು, ಶಾಲಿನಿ ಅಂತ ಅವ್ರು ಲಿರಿಕ್ಸ್ ಬರ್ಕೊಂಡಿದ್ದವರು. ಸೊ ಅವರು ಬಂದರು ನನ್ನ ಹತ್ರ ಈ ಥರ ಒಂದು 7 ಹಾಡಿದೆ, ಕಂಪೋಸ್ ಮಾಡ್ತೀರಾ ಅಂತ ಅವ್ರು ಹೇಳಿದ್ರು. ಸೊ ಅದು ಹಾಗೆ ಅದು ಕಾಲ ಕೊಡು ಬರಬೇಕು ಅಂತಾರಲ್ಲ, ಅದೇ ಥರ ಬಂತು, ಅದು ಆಯಿತು. ಫೈನಲಿ ಇಟ್ ವರ್ಕ್ಡ್ ಔಟ್ ಫಾರ್ ಮೀ. ನಮಗಾಗಿ ಬಾಲು ಸರ್ಗೋಸ್ಕರ ಯಾವ್ದಾದ್ರು ಒಂದು ಹಾಡನ್ನು ಡೆಡಿಕೇಟ್ ಮಾಡೋದಾದ್ರೆ ಅವ್ರು ಹಾಡಿರುವಂತಹ ಒಂದು ಸಾಂಗ್? ಓ ಎಸ್, ನನಗೆ ತುಂಬ ಇಷ್ಟವಾದ ಸಾಂಗು ಅವರು ಹಾಡಿರೋದು.
ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ವಂಡರ್ಫುಲ್. ಸಚ್ ಅ ಲೆಜೆಂಡರಿ ಸಿಂಗರ್ ಹಿ ಇಸ್ ಆಕ್ಚುಲಿ. ಡೆಫಿನೆಟ್ಲಿ ಎಂತೆಂತ ಒಳ್ಳೆ ಒಂದೊಂದು ದಿನಕ್ಕೆ ಮೂರು ಸ್ಟೇಟ್ಸ್ಗಳಿಗೆ ಹೋಗ್ತಿದ್ರಂತೆ, ಯಾಕಂದ್ರೆ ಮೂರು ಕಡೆ ಅವರ ರೆಕಾರ್ಡಿಂಗ್ಗಳಿಗೆ, ಚೆನ್ನೈ, ಬೆಂಗಳೂರು ಹಾಗೆಲ್ಲಾನು, ಆಂಧ್ರ, ಆಮೇಲೆ ಮುಂಬೈ. ಅವರು ಎಷ್ಟೊಂದು ಲ್ಯಾಂಗ್ವೇಜ್ಗಳಲ್ಲಿ ಹಾಡ್ಬಿಟ್ಟಿದ್ದಾರೆ, ಅದ್ರ ಲೆಕ್ಕನೇ ಇಲ್ಲ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಎಲ್ಲದರಲ್ಲೂ ಹಿಟ್ಟು. ಬರೀ ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಒಂದು ಜಾನರ್ಗೆ ಮಾತ್ರ ಸೀಮಿತ ಅನ್ನೋ ಥರ ಅಲ್ಲ. ಅವರು ಹಾಡದೇ ಇರೋ ಜಾನರ್ಸ್ ಇಲ್ಲ, ಅವರು ಹಾಡದೇ ಇರೋ ಹಾಡುಗಳಿಲ್ಲ. ಎಲ್ಲ ರೀತಿ ಹಾಡುಗಳನ್ನೂ ಅದು ಏನು ಸುರಾಗವಾಗಿ, ಆಮೇಲೆ ತುಂಬ ಈಸಿಯಾಗಿ, ಅದೊಂಥರ ನದಿ ಹರ್ಕೊಂಡು ಹೋದಂಗೆ ಅದೊಂದು ಫ್ಲೋ ಅಲ್ಲಿ ಹಾಡೋದಿದೆಯಲ್ಲ. ಆ್ಯಂಡ್ ಆಗೆಲ್ಲ ಒಂದೇನಂದರೆ, ಈಗ ಅಟ್ಲೀಸ್ಟ್ ನಾವು ಟೇಕ್ಸ್ ಲೆಕ್ಕ ತೊಗೋಬೋದು. ಅಂದರೆ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿರುತ್ತೆ, ಅದನ್ನು ಮಾತ್ರ ನಾವು ಪಂಚ್ ಮಾಡಿಬಿಟ್ಟು ಅದನ್ನು ಮಾತ್ರ ಕರೆಕ್ಟ್ ಮಾಡಿಬಿಟ್ಟು ಹೋಗ್ಬೋದು. ಅವಾಗೆಲ್ಲ ಹಂಗಲ್ವಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಟೇಕು, ಒಂದೇ ಸರ್ತಿ ಎಲ್ಲರೂ ಹಾಡಬೇಕು ವಿತ್ ಮ್ಯೂಸಿಷಿಯನ್ಸು. ಸೊ ಯಾರೊಬ್ಬರು ತಪ್ಪು ಮಾಡಿದ್ರೇನೋ, ಅಂದರೆ ಈಗ ಒಂದು 80 ಜನ ಇರ್ತಾರೆ ಟೋಟಲ್, ಎಲ್ಲ ಮ್ಯೂಸಿಷಿಯನ್ಸು, ಸಿಂಗರ್ಸು ಎಲ್ಲ ಸೇರಿಸಿ 80 ಜನದಲ್ಲಿ ಒಬ್ಬರು ತಪ್ಪು ಮಾಡಿದ್ರೇನೋ ಮತ್ತೆ ಫಸ್ಟಿಂದ ಹಾಡ್ಕೊಂಬರ್ಬೇಕು. ಅವಾಗ ಆ ಥರ ಇದ್ದಿದ್ದದು. ಯಾಕಂದರೆ ಅನಲಾಗ್ ಮಿಕ್ಸರ್ಸ್ ಇತ್ತು ಅವಾಗ. ಸೊ ಅದರಲ್ಲಿ ಇದ್ದಿದ್ದೇ 8 ಚಾನಲ್ಲು, ಅವ್ರು ಅದರಲ್ಲೇ ಮಿಕ್ಸ್ ಮಾಡಬೇಕಾಯಿತು ಎಲ್ಲ ಕಂಪ್ಲೀಟು. ಸೊ ಹಾಗಾಗಿ ತುಂಬ ಅಂದರೆ ಪರ್ಫೆಕ್ಟ್ ಒಂದು ರೆಂಡ್ರಿಂಗ್ ಇರಬೇಕಾಗಿತ್ತು. ಆ ಪರ್ಫೆಕ್ಷನ್ನ ಅವರು ಅಷ್ಟು ಸಾಂಗ್ಗಳಲ್ಲಿ ತಂದಿದ್ದಾರೆ ಅಂದರೆ ಅದು ಸುಮ್ಮನೆ ಅಲ್ಲ ಅದು. ಆ್ಯಂಡ್ ಯಾರು ಮಾಡೋಕ್ಕಾಗಲ್ಲ. 50,000 ಸಾಂಗ್ಗಳು ಒಬ್ಬ ಮನುಷ್ಯ ಲೈಫ್ ಟೈಮಲ್ಲಿ ಹಾಡಬೇಕು ಅಂದರೆ ಜೋಕಲ್ಲ ಅದು. ಸೊ ಓನ್ಲಿ ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ, ಆ ಥರ ಅವರೊಬ್ಬರೇ ಮಾಡೋಕ್ಕಾಗೋದು, ಅವರೊಬ್ಬರೇ ಮಾಡಿರೋದು.